ರಾಣೆಬೆನ್ನೂರಿನ ಶ್ರೀ ಚನ್ನೇಶ್ವರ ಮಠದಲ್ಲಿ ಭಕ್ತಿ ಭಾವದಿಂದ ನಡೆಸಲಾದ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಮಂಗಳಮೂರ್ತಿಗಳ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಹೌದು, ಪೂಜ್ಯ ಲಿಂಗೈಕ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಚನ ಮತ್ತು ಚಿತ್ ಬೆಳಕಿನಲ್ಲಿ ದೀಪೋತ್ಸವ ಆರಂಭವಾಯಿತು. ನೂರಾರು ಭಕ್ತರು ದೀಪ ಬೆಳಗಿದ್ದರಿಂದ ಮಠದ ಪ್ರಾಂಗಣ ಪವಿತ್ರತೆ ಮತ್ತು ಪ್ರಕಾಶಮಯತೆಯಿಂದ ಮೆರುಗಿತು. ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯ ಭಕ್ತರಿಗೆ ಆಧ್ಯಾತ್ಮಿಕ ಸ್ಫೂರ್ತಿಯನ್ನು ನೀಡಿತು. ಡಾಕ್ಟರ್ ಕಾಂತೇಶ್ ಗುಡಿಯಾಳ್ ಕಾರ್ತಿಕ ದೀಪೋತ್ಸವ ಭಕ್ತಿ ಪರಂಪರೆ ಕುರಿತು ಮನಮುಟ್ಟುವ ಜ್ಞಾನಪೂರ್ಣ ಉಪನ್ಯಾಸವನ್ನ ನೀಡಿ ಭಕ್ತರನ್ನ ಆಕರ್ಷಿಸಿದರು. ಎಲ್ಲರ ಸಹಕಾರದಿಂದ ಕಾರ್ತಿಕ ದೀಪೋತ್ಸವವು ಶಾಂತಿ, ಭಕ್ತಿ ಮತ್ತು ಸಂಪ್ರದಾಯದ ಸುವಾಸನೆಯೊಂದಿಗೆ ಯಶಸ್ವಿಯಾಗಿ ಪೂರ್ಣಗೊಳ್ತು. ಸರ್ವ ಸದಸ್ಯರು ಹಾಗೂ ಭಕ್ತ ಮಂಡಳಿಯ ಪರವಾಗಿ ಕಾರ್ಯದರ್ಶಿ ಅಮೃತಗೌಡ ಡಿ ಹಿರೇಮಠ್ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಅಧ್ಯಾತ್ಮವಿರಾಧಸ್ಯ ಜ್ಞಾನಾಂಜನಶ್ರಾವ್ಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಃಸ್ಮರಣೆ ಆರಾಧನೆಗಳು ಶಿವಾಚಾರ್ಯ ಧನ್ಯವಾದದ ಇಂದಿನ ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಗಳ ಮನೋವಂದನೆಯಲ್ಲಿ ಧ್ಯಾನಿಸಿ ನಮಸ್ಕರಿಸಿದ ಇಲ್ಲಿ ನಡೆದಿರುವಂತಹ 300ನೇ ಜ್ಞಾನವಾಹಿನಿ ಕಾರ್ಯಕ್ರಮದಲ್ಲಿ ವೇದಕೋಶದ ಕಾರ್ಯವನ್ನು ನಡೆಸಿಕೊಂಡಿರುವಂತಹ ಶ್ರೀ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಧಾರ್ಮಿಕ ಪಾಠಶಾಲೆಯ ಎಲ್ಲವೂ ಪ್ರಾರ್ಥನೆ ಮತ್ತು ಧರ್ಮಗೀತೆ ಹಾಗೂ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಂಡಿರುವಂತಹ ಎಲ್ಲ ಕಲಾವಿದರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರ ಸ್ವಾಗತಿಸಿದ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಮೃತಗೌಡ ಡಿ ಪಾಟೀಲ್ ಅವರೇ, ಸಂಸ್ಥೆಯ ಉಪಾಧ್ಯಕ್ಷರಾದ ಬಸವರಾಜ ಪ್ರಕಾಶ್ರೇ, ಇನ್ನುಳಿದ ಎಲ್ಲ ಸದಸ್ಯರೇ, ಇಲ್ಲಿನ ಈ ಕಾರ್ಯಕ್ರಮದಲ್ಲಿ ಕಾರ್ತಿಕ ಮಾಸದ ಮಹತ್ವವನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಿರುವಂತಹ ಉಪನ್ಯಾಸಕರಾದ ಡಾಕ್ಟರ್ ಕಾಂತೇಶ್ ಗುಡಿಯಾಳ್ ಅವರೇ, ವಿಶೇಷವಾಗಿ ಸ್ಕೌಟ್ ಅಂಡ್ ಗೈಡ್ಸ್ ಸಂಸ್ಥೆಯಲ್ಲಿ ಸೇವೆ ಮಾಡಿ ಶಿಕ್ಷಕರಾಗಿ, ರಾಜ್ಯಪಾಲರ ಪುರಸ್ಕೃತರಾಗಿ ಅನುಪಮವಾಗಿರುವಂತಹ ಸೇವೆಗಳಿರುವಂತಹ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರುವಂತಹ ಶ್ರೀಮತಿ ಇಂದಿರಾ ಪಾಟೀಲ್, ಹಾಗೆ ಕಾಕೋಳದ ಸದ್ಭಕ್ತರಾಗಿರುವಂತಹ ನಿವೃತ್ತ ರೈತರ ಫಾರೆಸ್ಟ್ ಆಫೀಸರ್ ಆಗಿರುವಂತಹ ಕನ್ನಗೌಡ ಬಸವಗೌಡ ಕಲ್ಲಗೌಡ ಅವರೇ, ಹಾಗೆ ಶಿವಶಂಕರಪ್ಪ ನಾಗಲಿಂಗಪ್ಪ ಗುಡಿಯಾಳ್ ಅವರೇ, ಬಸವನಪ್ಪ ನಾಗಪ್ಪ ಸೋಳಂಗಿ ಅವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಸರ್ವರಿಗೂ
ಪ್ರಸಾದದ ಸೇವೆ ಮಾಡುವ ಮುಖೇನ ಸರ್ವಮತ ಜನಗಳ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡಿರುವಂತಹ ಹಾಗೆಯೇ ಪೂಜ್ಯ ಮಾತಾಪಿಗಳಾದ ಲಿಂಗೈಕ್ಯ ಶ್ರೀಮತಿ ಪಾರ್ವತಮ್ಮ, ಲಿಂಗೈಕ್ಯ ಶ್ರೀ ವೀರಗೌಡ, ಹೇಮನಗೌಡ, ಗೌರೀಶ್ಗೌಡ, ಸಾಕಿನ್ ಕಾಕೋಡು ಇವರ ಸ್ಮರಣಾರ್ಥವಾಗಿ ಅವರ ಮಕ್ಕಳಾದ ಸುಶೀಂದ್ರ ಶ್ರೀಮತಿ ಮಂಜುಳಾ, ಶ್ರೀ ಚೆನ್ನಿಗೌಡ, ವೀರಗೌಡ ಪಾಟೀಲ್ ಹಾಗೂ ಮತ್ತು ಮಕ್ಕಳೇ ನಾಡಿನಲ್ಲಿ ನಿವಾಸವಾಗಿರುವಂತಹ ಆ ಎಲ್ಲ ಕುಟುಂಬದವರೇ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀಮತಿ ಲಲಿತಮ್ಮ ಅವರಿಗೆ ಮತ್ತು ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ವರ್ಷದ ಕಾರ್ತಿಕದ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಮಠಗಳೊಂದಿಗೆ ದೀಪೋತ್ಸವದ ಸೇವೆಯನ್ನು ಮಾಡಿಕೊಂಡಿರುವಂತಹ ಶ್ರೀಮಠದ ಆತ್ಮೀಯ ಶಿಷ್ಯರಾಗಿರುವಂತಹ ಎಲ್ಲ ವಿಧವಾದ ಸೇವೆಗೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿರುವಂತಹ ಚನ್ನೇಶ್ವರ ಲಾಲಿ ರಾಥೋಡ್ ಪಾಂಡಿತರಾಗಿರುವಂತಹ ಶ್ರೀಮತಿ ಶ್ರೀ ರಾಮನಂದ ಜನ್ಮಸಭಾ ವಾಕಾರದವರೇ ಮತ್ತು ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ಶೋಭೆಯಿಂದ ಒಂದು ಸಹಕಾರವನ್ನು ನೀಡುವಂತಹ ರಾಣೆಬೆನ್ನೂರು ತಾಲೂಕು ಶ್ರೀ ವೀರಶೈವ ಜನ್ಮ ಪುರೋಹಿತ ಮತ್ತು ಅರ್ಚಕರ ಸಂಘದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಶ್ರೀ ದಾನೇಶ್ವರಿ ಜಾಗೃತಿ ಪಟ್ಟಣ ಎಲ್ಲ ತಾಯಿಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನ್ಯೂಸ್ ಫಸ್ಟ್ ರಾಣೆಬೆನ್ನೂರಿನಲ್ಲಿ ಸುದ್ದಿವಾಹಿನಿಯಲ್ಲಿ ಪ್ರಚಾರ ಮಾಡುತ್ತಿರುವಂತಹ ಆ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಯುವಕರಾದ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲ ರೀತಿಯ ಸೇವೆ ಅತಿ ಚಿಕ್ಕ ವಯಸ್ಸಿನಲ್ಲಿ ವಿವಿಧಾದ ಕಾರ್ಯಕ್ರಮವನ್ನು ಮಾಡುತ್ತಿರುವಂತಹ ಈ ಒಂದು ನ್ಯೂಸ್ ಫಸ್ಟ್ ಚಾನಲ್ ಇದ್ದಾರೆ ಆ ಒಂದು ಸಂಸ್ಥೆಯ ಮಾಲೀಕರಾಗಿರುವಂತಹ ಅಜಯ್ ಜಂಗಿಯವರೇ, ಸುದ್ದಿವಾಹಿನಿಯ ಎಲ್ಲ ಒಳಗಡೆ ಸದ್ಭಕ್ತರೇ, ತಾಯಿಯರೇ, ಮುದ್ದು ಮಕ್ಕಳೇ ಹಾಗೂ ಈ ಕಾರ್ಯಕ್ರಮದ ನಿರೂಪಣೆ ಮಾಡಿರುವಂತಹ ಕಸ್ತೂರಿ ಪಾಟೀಲರೇ, ಪ್ರವೇಶಿಸಿಕೊಂಡವರೇ, ಇನ್ನುಳಿದ ಎಲ್ಲ ಪುರೋಹಿತರು, ಇಷ್ಟೊತ್ತು ಇದೊಂದು ಉಪನ್ಯಾಸದಂತೆ ಈ ಕಾರ್ಯಕ್ರಮ ನಡೀತಾರೆ. ಈ ಕಾರ್ಯಕ್ರಮ ಉಪನ್ಯಾಸ ಎಲ್ಲರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮ. ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬೇಕಾಗ್ತದೆ. ಉಪನ್ಯಾಸಗಳು ಬೇಕು, ವೇದ ಘೋಷ ಮಾಡೋರು ಬೇಕು, ಸಂಗೀತಗಾರರು ಬೇಕು, ನಿರೂಪಕರು ಬೇಕು, ಅತಿಥಿಗಳು ಬೇಕು, ಸೇವಾಕರ್ತರು ಬೇಕು, ಸುದ್ದಿವಾಹಿನಿಯವರು ಬೇಕು. ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಸರ್ವಾಂಗ ಸುಗಮವಾಗಿ ನಡೆದಿದೆ. ವಿಶೇಷವಾಗಿ ನೀವೆಲ್ಲರೂ ಬೇಕು. ನೀವೆಲ್ಲ ಇದ್ರೆ ನಾವೇನು ಮಾಡಿಕೊಳ್ಳೋಣ. ಇಷ್ಟೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಯಾವ ಒಂದು ಶಕ್ತಿಯಲ್ಲಿ ಪ್ರತಿ ಮಾಸಿಕ ಪತ್ರಿಕೆಯಲ್ಲಿ ಗುರುಗಳ ಚಿತ್ ಬೆಳಕಿನಲ್ಲಿ ಅನ್ನುವಂತಹ ಪದವನ್ನು ಬಳಸಲಾಗಿದೆ. ಅವರ ಚಿತ್ ಬೆಳಕಿನಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಾರೆ. ಅವರು ಯಾವಾಗಲೂ ಏನಾದರೂ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರಂದ್ರೆ ಆಲೋಚನೆ ಮಾಡಿ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಂದ್ರೆ ಅದನ್ನೆಲ್ಲ ಸಾಧನೆ. ಇಲ್ಲಿಗೆ 300 ಮಾಸಿಕ ಕಾರ್ಯಕ್ರಮಗಳು ನಡೆದಿದ್ದಾವೆ. ಈ ಕಾರ್ಯಕ್ರಮ 300 ಅಂದರೆ ಎಷ್ಟು ವರ್ಷ ಆಗಿರ್ಬೋದು ನೀವೇ ಊಹಿಸಿ. ಒಂದು ವರ್ಷಕ್ಕೆ 12 ದಿನ ಹಂಗೆ ಎಷ್ಟು ವರ್ಷ ಆಗಿದೆ ನೀವು ಆಲೋಚನೆ ಮಾಡಿದ್ರೆ ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಅಷ್ಟೇ. ಮನುಷ್ಯ ಯಾವಾಗಲೂ ಆಲೋಚನೆ ಮಾಡಬೇಕು. ಎಲ್ಲ ಇಂದ್ರಿಯಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನ ನಮ್ಮ ಉಪನ್ಯಾಸಕರು ಹೇಳಿದರು. ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇಂದ್ರಿಯಗಳ ಸಹಜ ಸ್ವಭಾವ ಹೇಳಿದ್ರೆ ಯಾವಾಗಲೂ ಏನಾದರೂ ಒಂದು ನಡೀತಾ ಇದೆ ಅದನ್ನು ನೋಡಬೇಕು, ಕೇಳಬೇಕು, ಅದನ್ನ ಮಾತನಾಡಿಸ್ಬೇಕು, ಮುಟ್ಟಬೇಕು ಅನ್ನುವಂತಹ ಹೇಳ್ತಾರೆ. ಆ ಎಲ್ಲ ಇಂದ್ರಿಯಗಳ ಸಂಸ್ಕಾರ ಕೊಟ್ಟರೆ ಆ ಎಲ್ಲ ಇಂದ್ರಿಯಗಳು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ನೀವು ನೋಡ್ತಾ ಇರುವಂತಹದ್ದು ಬೇರೇನು ಚಿತ್ರಗಳನ್ನು ಮಾಡ್ತಾ ಇಲ್ಲ. ಎಲ್ಲವೂ ಕೂಡ ಒಳ್ಳೆಯ ವಾತಾವರಣವನ್ನು ನೀವು ನೋಡ್ತಾ ಇದ್ದೀರಿ, ಒಳ್ಳೆಯ ದೃಶ್ಯವನ್ನು ಕಾಣ್ತಾ ಇದ್ದೀರಿ.
ಹೇಳಿದ್ರೆ ಮನಸ್ಸೇ ಕಾರಣ. ಮನಸ್ಸು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ಕೆಟ್ಟ ಕಾರ್ಯಗಳಿಗೆ ಅವಕಾಶ ಇರುತ್ತದೆ. ಇವತ್ತು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಏನಾದರೂ ಕೆಟ್ಟ ಘಟನೆಗಳು ಅಲ್ಲಿ ನಡೀತಾ ಇರೋದಂದ್ರೆ ಮನಸ್ಸಿನ ವಿರುದ್ಧ ಭಾವನೆ, ಮನಸ್ಸಿಗೆ ಬೇಡವಾಗಿರುವಂತಹ ವಿಷಯಗಳನ್ನು ತಲೆಯಲ್ಲಿ ತಿಳ್ಕೊಂಡು ಆ ಕಾರ್ಯಗಳನ್ನು ಮಾಡ್ತಾ ಇರೋದ್ರಿಂದ ಕೆಟ್ಟ ಕಾರ್ಯಗಳು ನಡೀತಾ ಇರ್ತವೆ. ಹಾಗೆ ಒಳ್ಳೆಯ ಕಾರ್ಯಗಳು ಕೂಡ ಅಲ್ಲಿ ನಡೀತಾ ಇರ್ತವೆ. ಒಳ್ಳೆಯ ಕಾರ್ಯಗಳ ವಿಶೇಷಗಳು ಕೂಡ ಅಲ್ಲಿ ಬರ್ತಾ ಇರ್ತವೆ. ಒಳ್ಳೆಯ ವಿಷಯಗಳು ಬರ್ತಾ ಇರೋದಂದ್ರೆ ಅದು ಕೂಡ ಮನಸ್ಸೇ ಕಾರಣ. ಮನೆಯ ಮನುಷ್ಯಾಣ ಕಾರಣ ಬಂಧ ಮೋಕ್ಷ ಇರೋದು. ಮನಸ್ಸೇ ಮೋಕ್ಷಕ್ಕೂ ಕಾರಣ, ಮನಸ್ಸೇ ಬಂಧನಕ್ಕೂ ಕಾರಣ. ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯ ಸಂಸ್ಕಾರ ಸಿಗ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲಗಳನ್ನು ಅನುಭವಿಸ್ತದೆ. ಆದ್ದರಿಂದ ಈ ಮನಸ್ಸಿಗೆ ಸಂಸ್ಕಾರ ಕೊಡಬೇಕು. ಮನಸ್ಸು ಸಂಸ್ಕಾರವಾದರೆ ಎಲ್ಲವೂ ಕೂಡ ಸಂಸ್ಕಾರವಾಗಿರ್ತದೆ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಪೂಜೆಗಳು ಆಯೋಜನೆ ಮಾಡಿ ಎಲ್ಲ ವಿಷಯಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಅನೇಕ ಭಕ್ತರು ಈ ಕಾರ್ಯಕ್ರಮದಲ್ಲಿ ಸೇವೆ ಮಾಡ್ತಾರೆ. ಪ್ರಸಾದ ಸೇವೆ ಮಾಡ್ತಾರೆ, ಭಕ್ತಿ ಸೇವೆ ಮಾಡ್ತಾರೆ, ಹಾಗೆ ಉಪನ್ಯಾಸದ ಸೇವೆ ಕೂಡ ನಡೀತಾರೆ. ಒಳ್ಳೆಯ ವಿಚಾರಗಳು ಕೂಡ ಈ ವೇದಿಕೆಯಲ್ಲಿ ಹಂಚಿಕೊಳ್ಳಾಗ್ತದೆ. ಸಾಧಕರಿಗೆ ಸನ್ಮಾನ ಕೂಡ ನಡೀತಾ ಇದೆ. ಇವತ್ತು ತಾಯಿಯವರಿಗೆ ಸನ್ಮಾನ ಮಾಡೋದು ನೋಡಿ, ಒಬ್ಬ ಮಹಿಳೆ ಏನೆಲ್ಲ ಸಾಧನೆ ಮಾಡಿದ್ರೆ ಜಗತ್ತು ಅಥವಾ ಪ್ರಪಂಚ ಅಥವಾ ಸಮಾಜಕ್ಕೆ ಗುರುತಿಸ್ತದೆ ಅನ್ನೋದಕ್ಕೆ ಅವ್ರು ಸಾಕ್ಷಿ. ಅವ್ರು ಸಾಧನೆ ಮಾಡೋದ್ರಿಂದಲೇ ಅವರನ್ನು ಸನ್ಮಾನಿಸೋದು. ಎಲ್ಲರಿಗೂ ಸನ್ಮಾನ ಅಥವಾ ಗೌರವ ಸಿಗೋದಕ್ಕೆ ಪ್ರಯತ್ನ ಮಾಡೋದು. ಯಾರು ಸದಾಕಾಲ ಜಾಗೃತ ಏನಾದರೂ ಒಂದು ಚೈತನ್ಯಶೀಲವಾಗಿರುವಂಥ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಆಹ್ವಾನವನ್ನು ಇಟ್ಕೊಂಡು ಮಾಡ್ತಾ ಇರ್ತಾರಲ್ಲ, ಅವರು ಯಾವಾಗಲೂ ಸಮಾಜದಲ್ಲಿ ಗೌರವಿಸಲ್ಪಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಆಗಿದೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ಆ ಒಂದು ಕೆಲಸವನ್ನು ಮಾಡಿ ಮಕ್ಕಳಿಗೆ ಪಾಠ ಬೋಧನೆಗಳನ್ನು ಮಾಡಿ ಅವ್ರು ಹೇಳ್ತಾ ಇದ್ರು, ಏನಾದರೂ ನಮ್ಮ ಶಾಲೆಗೆ ಬಂದಿದೆ ಅಂದರೆ ಎಲ್ಲರೂ ಪೋಷಕರಿಂದಲೇ ಬಂದಿದೆ. ಅವ್ರು ಕೇಳಿದಂಥ ವಸ್ತುಗಳನ್ನ ಎಲ್ಲರೂ ಜನರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಂದ್ರೆ ನಾನು ಒಳ್ಳೆಯದನ್ನು ಆಲೋಚನೆ ಮಾಡಿದ್ರೆ ಸಮಾಜಗಳಲ್ಲಿ ಸಪೋರ್ಟ್ ಮಾಡ್ತದೆ ಅನ್ನೋದಕ್ಕೆ ಅವರು ಉದಾಹರಣೆಯಾಗಿದ್ದಾರೆ. ಹೀಗೆ ಅನೇಕರು ಕೂಡ ವೇದಿಕೆಯಲ್ಲಿ ಸನ್ಮಾನಿಸಲ್ಪಡ್ತಾ ಇದ್ದಾರೆ. ಇವತ್ತು ಪಕ್ಕದಲ್ಲಿರುವಂಥ ನಮ್ಮ ಚೆಲುವೇಗೌಡ ಪಾಟೀಲ್ ಅವರು ಕೂಡ ಪ್ರತಿ ವರ್ಷದ ಈ ಒಂದು ಹುಡುಗಿಯಲ್ಲಿ ಅವರು ಸೇವೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅವರು ನಿರಂತರವಾಗಿ ಗೌರವಕ್ಕೆ ಮಾಡ್ತಾರೆ. ಅಷ್ಟೇ ಅಲ್ಲ, ಬರೀ ಹುಡುಗಿಗೆ ಪ್ರಸಾದ ಕೊಡೋದು ಅಷ್ಟೇ ಅಲ್ಲ, ಹೊನ್ನಾಳಿ ಮಠದಲ್ಲಿ ನಡೀತಾ ಇದ್ರೆ ಅದನ್ನು ಕೊಡ್ತಾರೆ, ಎಲ್ಲಿ ಮಠಗಳಿದ್ದಾವೆ ಅಲ್ಲಿ ಕೂಡ ಸೇವೆ ಮಾಡ್ತಾರೆ. ಎಲ್ಲರೂ ಸೇವೆ ಮಾಡುವಂಥ ಸದ್ಗುಣಗಳನ್ನು ಕಲಿಸ್ಕೊಳ್ತಾರೆ. ಈ ಪ್ರಪಂಚ ನಡೀತಾ ಇರುವುದೇ ತ್ಯಾಗದ ಬಲದಿಂದ. ಇವತ್ತು ನಾವೆಲ್ಲರೂ ದೀಪ ಹಚ್ಚಿದ್ವಿ. ದೀಪ ಅಲ್ಲಿ ತ್ಯಾಗದ ಸಂಕೇತ ನೋಡಿ. ತನ್ನನ್ನು ತಾನು ಬತ್ತಿ ಎಣ್ಣೆ ಅದು ತನ್ನ ಮೈಯನ್ನು ಸುತ್ತಕೊಂಡು ನಮಗೆ ಬೆಳಕನ್ನು ಕೊಡ್ತದೆ ಅಂತಂದ್ರೆ ಅದರಲ್ಲಿರುವಂತಹ ತ್ಯಾಗದ ಗುಣ. ಅಲ್ಲಿ 3 ವಸ್ತುಗಳಿದ್ದಾವೆ. ಒಂದು ಬತ್ತಿ, ಮತ್ತೊಂದು ಎಣ್ಣೆ, ಮತ್ತೊಂದು ದೀಪ. ಈ 3 ವಸ್ತುಗಳು ತ್ಯಾಗದ ಸಂಕೇತವೇ. ತನ್ನ ಮೈಯನ್ನು ಸುತ್ತಿಕೊಂಡು ಬೆಳಕನ್ನು ಕೊಡ್ತಾ ಇದೆ ಬತ್ತಿ, ಇತರರಿಗೆ ಕತ್ತಲೆ ಆಗಬಾರದು ಅನ್ನುವಂತಹ ಬೆಳಕನ್ನು ಕೊಡ್ತಾ ಇದೆ ಅಗ್ನಿ. ಅಗ್ನಿ ಮತ್ತು ಬತ್ತಿಗೆ ಸಪೋರ್ಟ್ ಮಾಡತಕ್ಕಂಥದ್ದು ಎಣ್ಣೆ. ಇವೆಲ್ಲವೂ ತ್ಯಾಗದ ಸಂಕೇತ. ತ್ಯಾಗದಿಂದಲೇ ಯೋಗ. ಹಾಗಾಗಿ ನಮ್ಮ ಯೋಗಾಚಾರ್ಯ ಪಾಟೀಲ್ ಈ ಒಂದು ಹುಡುಗೆ ಸೇವೆ ಮಾಡಕ್ಕೆ ನಮ್ಗೆ ಅವಕಾಶ ಕೊಡಲಿ ಅಂತ ಪ್ರಸಾದ ಸೇವೆ ಮಾಡೋದು. ಪ್ರಸಾದ ಸೇವೆ ಮಾಡೋದಕ್ಕಾಗಿ ಫುಲ್ ಆಗಿದ್ದಾರೆ. ಅವ್ರು ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ಈಗ ಪ್ರಸಾದ ಬಂದಿರ ನಾವು ನಡೆಸ್ತಾ ಇದ್ವಿ. ಆ ಪ್ರಸಾದ ಬಂದಿದ್ದಕ್ಕೆ ಏನಾದರೂ ಒಂದು ದೇಣಿಗೆ ಕೊಡ್ರಿ ಅಂತಂದ್ರೆ ಯೋಗಾಚಾರ್ಯರು ಅದಕ್ಕೂ ಕೂಡ 10,000 ರೂಪಾಯಿ ಬರೀ ಹೇಳಿಕೊಂಡ್ರೆ ಕೊಡ್ತಕ್ಕಂಥ ಕಾರ್ಯಗಳಿಲ್ಲ ಅಂತಂದ್ರೆ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಯಾರಿಗೆ ಅನ್ನುವಂಥದ್ದು ನೀವೆಲ್ಲರೂ ತಿಳ್ಕೊಂಡಿದ್ದೀರಿ. ನಮ್ಮ ಯುವಕ ಅಜಯ್ ಜಂಗಿ ಈ ನ್ಯೂಸ್ ಚಾನೆಲ್ ಮಾಲೀಕ ತನ್ನ ತಂದೆಯವರ ಹೆಸರಲ್ಲಿ 1 ಲಕ್ಷ ರೂಪಾಯಿ ವಾಹನವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಬೇಟೆ ಬಸವಣ್ಣ ದೇವಸ್ಥಾನದಲ್ಲಿ ಅಧ್ಯಕ್ಷರು ಯುವಕರ ಇದು ಕೂಡ ಈ ವರ್ಷ ನಾನು ಕೇಳಿದಂಥ ಸಂದೇಶ
ನಾವು ಸೃಷ್ಟಿ ಮಾಡಿಲ್ಲ, ನೀರು ನಾವು ಸೃಷ್ಟಿ ಮಾಡಿಲ್ಲ, ಬೆಳಕು ನಾವು ಸೃಷ್ಟಿ ಮಾಡಿಲ್ಲ, ಗಾಳಿನ ಸೃಷ್ಟಿ ಮಾಡಿಲ್ಲ, ಆಕಾಶದ ಸೃಷ್ಟಿ ಮಾಡಿಲ್ಲ. ಎಲ್ಲವನ್ನ ಸೃಷ್ಟಿ ಮಾಡಿ ನನಗೇನು ಇಲ್ಲದಂತೆ ಎಲ್ಲರಿಗೂ ದಾನ ಮಾಡಿದಂತಹ ಮಹಾದಾನಿ ಪರಮಾತ್ಮ ಅನ್ನುವಂಥದ್ದನ್ನು ನಾವು ಎಲ್ಲರೂ ಕಲಿಸಿಕೊಂಡಿದ್ದೀವಿ. ಅದೆಲ್ಲವೂ ತ್ಯಾಗದ ಸಂಖ್ಯೆ, ಅದರಲ್ಲಿ ಸಂತೋಷ ಕೊಡ್ತಾನೆ ಪರಮಾತ್ಮ. ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಆತ ಯಾವಾಗ ತನ್ನ ಸಂತೋಷಕ್ಕಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿ ತಂದೆ ತಾಯಿ ತಮ್ಮ ಸಂತೋಷಕ್ಕಾಗಿ ಮಕ್ಕಳನ್ನ ನೋಡ್ಕೊಳ್ತಾರೆ, ಮೊಮ್ಮಕ್ಕಳನ್ನು ನೋಡ್ಕೊಳ್ತಾರೆ. ಹಾಗೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಪರಮಾತ್ಮ ತನ್ನ ಲೀಲಾಲೋಕಕ್ಕಾಗಿ ತನ್ನ ಸಂತೋಷಕ್ಕಾಗಿ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ರೆ ಅವರೆಲ್ಲರಿಗೂ ಅನುಕೂಲ ಮಾಡ್ಕೊಳ್ಬೇಕಲ್ಲ. ಎಲ್ಲರಿಗೂ ಅದರಲ್ಲೇ ಆಹಾರ ಕೊಡಬೇಕು, ಯಾರ್ಯಾರು ಏನೇನು ಆಹಾರ ಕೊಡಬೇಕು, ಯಾರ್ಯಾರು ಎಷ್ಟೆಷ್ಟು ಭೂಮಿ ಕೊಡಬೇಕು, ಯಾರ್ಯಾರು ಎಷ್ಟೆಷ್ಟು ನೀರು ಕೊಡಬೇಕು, ಯಾರ್ಯಾರು ಎಷ್ಟೆಷ್ಟು ಕಾಳು ಕೊಡಬೇಕು, ಎಲ್ಲರಿಗೂ ಸಮಾನವಾಗಿ ಹಂಚಿಕೊಳ್ಳಬೇಕು. ಆದ್ದರಿಂದ ಅದು ಮಹಾದಾನಿ ಹಂಚ್ಕೊಳ್ಳಿ ಅಂತ ಅವರು ಮಹಾತ್ಯಾಗಿಯಾಗಿರ್ತಕ್ಕಂಥ ಸದ್ಗುಣ ತ್ಯಾಗ ನಮ್ಮಲ್ಲಿ ಬರಬೇಕು ಅನ್ನೋದು. ಹಾಗಾಗಿ ಇವತ್ತು ಪ್ರಸಾದ ಮಂದಿರ ಕಟ್ಟಿಸ್ತೀವಿ ಅಂತ ಅಂದ್ಕೊಂಡ್ರೆ ಪೂಜ್ಯಗಳು ಸಂಕಲ್ಪ ಮಾಡದೇ ಬೇಡ, ಅದು ಕ್ಷಣಮಾತ್ರದಲ್ಲಿ ತಯಾರಾಗ್ತದೆ. ಪೂಜ್ಯಗಳು ಗಾಢ ಅಂತಂದ್ರೂ ಕೂಡ ಈ ಒಂದು ಜಾಗವನ್ನು ನಮ್ಮ ಶಿವಣ್ಣ ಬಿಡಿಸಿಕೊಂಡು ಕೊಟ್ಟೂರೇಶ್ವರ ಶಿವಣ್ಣ ಗುರುಗಳು ಈ ಭೂಮಿಯನ್ನು ದಾನ ನಮ್ಮವರು ಗಾಢ ಅಂತ ಎಷ್ಟು ಹೋಗೋದ್ರು ಕೂಡ ಒಟ್ಟೆ ನಿದ್ದೆ ಕಟ್ಟಬೇಕು ಹಠ ಮಾಡಿ ಕೊಡ್ತಕ್ಕಂಥ ದಾರಿಯನ್ನು ಕೊಟ್ಟುಕೊಂಡು ಹಠ ಮಾಡಿ ಕೊಟ್ಟುಕೊಂಡು ಮತ್ತು ಸುಮ್ಮನೆ ಬರಲಿಲ್ಲ. ಏನಾದರೂ ಮನೆ ಕಾಲ ಮಾಡಬೇಕು ಅಂದ್ಕೊಂಡು ಮೊದಲು ಪ್ರಾರಂಭ ಮಾಡಿದ್ದು ಜಗತ್ತಿನ ವಾಗೀಶ ಪಂಡಿತರಾದ ಧಾರ್ಮಿಕ ಪಾಠಶಾಲೆ ಪ್ರಾರಂಭ ಮಕ್ಕಳಿಗೆ ಪಾಠ ಪ್ರವಚನ ಹೇಳಿ ನಮ್ಮ ಗುರುಗಳು ಮೊದಲೇ ಶಿಕ್ಷಕರು ಬೇಸಿದವರು ಯಾವಾಗ ಶಿಕ್ಷಣವನ್ನು ಪ್ರೀತಿಸ್ತಕ್ಕಂಥ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ರೆ ಎಲ್ಲರೂ ಅಭಿವೃದ್ಧಿ ಆಗ್ತದೆ, ಎಲ್ಲ ಕ್ಷೇತ್ರದಲ್ಲಿ ಬೆಳೀತಾರೆ. ಇವತ್ತೇನು ವಿಡಿಯೋ ಮಾಡೋದು ಈ ಆ ವಿಡಿಯೋ ಮಾಡತಕ್ಕಂಥ ತಾಯಿ ನಮ್ಮ ಕಾಲೇಜಲ್ಲಿ ಓದುತ್ತಿರತಕ್ಕಂಥ ಆ ಹೂವು ಆಗೋದ್ರಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಆ ಕಾಲೇಜಲ್ಲಿ ಓದುತ್ತಿದ್ದಾರೆ. ಇಂಥವರು ಅನೇಕ ಸಾವಿರಾರು ಲಕ್ಷಾಂತರ ಅವರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಹೊರನಾಡಿಯಲ್ಲಿ 62ನೇ ಸಾಲಿಗೆ ಅಧಿಕಾರಿಗಳು ಕೂಡ ಮೊದಲು ಮಾಡಿದಂತಹ ಕ್ರಾಂತಿಯನ್ನು ಕೆಡಿಸಿ ಶಿಕ್ಷಣದ ಕ್ರಾಂತಿ ಮಾಡಿದರು. ಶಿಕ್ಷಣದಿಂದಲೇ ಏನಾದರೂ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಲ್ಲಿ LKG-ಯಿಂದ ಡಿಗ್ರಿವರೆಗೆ ಕಾಲೇಜುಗಳು ಶಾಲಾ ಕಾಲೇಜುಗಳು ಮಾಡಿದ್ರು, BEd ಮಾಡಿದ್ರು, ITI ಮಾಡಿದ್ರು. ಬರೀ ಹೊರನಾಡಿಗೆ ಮಾತ್ರ ಸೀಮಿತವಾಗಿಲ್ಲ, ಹೊರನಾಡಿಗೆ ಮಾಡಿದ್ರು, ಪಕ್ಕದ ನೆರಳು ಮಾಡಿದ್ರು, ಚೆನ್ನಗಿರಿ ಮಾಡಿದ್ರು, ಒಡೆಯರು ಮಾಡಿದ್ರು. ಅವರ ಸಂಗ್ರಾಮ ಉಳಿದಲ್ಲಿ ಕೂಡ ಶಿಕ್ಷಣದ ಕ್ರಾಂತಿ ಮಾಡಿದ್ರು. ಅಷ್ಟೇ ರಾಣೆಬೆನ್ನೂರು ಮಾಡಿದ್ರು. ರಾಣೆಬೆನ್ನೂರಾಗ ತಮ್ಮ ಗೌರವವಾಗಿ ಸ್ವೀಕರಿಸಿದಂತಹ ಏಕೈಕ ಗುರುಗಳು ಅಂತಂದ್ರೆ ಒಡೆಯರು ಚಂದ್ರಶೇಖರ ಭವನ ಕಟ್ಟಬೇಕಂದ್ಕೊಂಡು ಸಂಕಲ್ಪ ಮಾಡಿದ್ದೇ ತಡ ಕೇವಲ ಕೆಲವೇ ದಿನಗಳಲ್ಲಿ ಈ ಸಮುದಾಯ ಭವನ ಆಗಿದೆ. ಇವತ್ತು ನಾವೆಲ್ಲ ಆನಂದವಾಗಿ ಅಂದ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅವರ ಸಂಕಲ್ಪವೇ ಕಾರಣ, ಅವರ ಬೆಳಗ್ಗೆ ಕಾರಣ, ಅವರ ಆಶೀರ್ವಾದವೇ ಕಾರಣ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಅಥವಾ ಮನಸ್ಪೂರ್ವಕವಾಗಿ ಮಾಡಿದರೆ ಏನೆಲ್ಲ ಸಾಧನೆಗಳು ಸಾಧ್ಯ ಅನ್ನುವಂಥದ್ದನ್ನು ನೋಡ್ಬೇಕಂತಂದ್ರೆ ನಮ್ಮ ಪೂಜ್ಯ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾಧನೆ ಇವತ್ತು ನಮ್ಮ ಕಣ್ಣು ಕಾಣ್ತಾ ಇದೆ ಅನ್ನುವಂಥದ್ದನ್ನು ನಾವು ಯಾರು ಬರ್ತಿಲ್ಲ, ಬರೆಯುವುದಿಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಭಕ್ತರು ಉದಾಹರಣೆ ಕೊಡ್ತಾ ಇದ್ದಾರೆ. ನೋಡಿ, ಇವತ್ತು ಪ್ರಸಾದ ಬಂದರೆ ಕಣ್ಬೇಕು ಅಂದ್ಕೊಂಡು ಕಳೆದ ಮೀಟಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಎಲ್ಲರೂ ಮಾಡ್ಬೇಕಂತಂದ ಎಲ್ಲ ಸಂಕಲ್ಪ ಮಾಡಿ ಎಲ್ಲ ಅಧ್ಯಕ್ಷರು, ಸದಸ್ಯರು, ಕಾರ್ಯಗಳು ಎಲ್ಲ ತಗೊಂಡು ಬಂದಾಗ ಮೊದಲನೇದಾಗಿ ನಮ್ಮ ಪಂಚಾಯತ್ ಭಗತ್ ಸಿಂಗ್ ಮಳೆ ಅವರು 50,000 ರೂಪಾಯಿ ಕೊಡ್ತಿದ್ದು ಮೊದಲೇ ವಾಗ್ದಾನ ಮಾಡಿದ್ರು. ಅಲ್ಲಿ ಕಾಣಿಕೆ ಸಮರ್ಪಣೆ ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ಉಪಾಧ್ಯಕ್ಷರು ಮತ್ತು ನಾವು ಕೂಡ ದಾನ ಮಾಡಬೇಕು, ಅಧ್ಯಕ್ಷರಾಗಿ ಅವರು ಕೂಡ 51,000 ರೂಪಾಯಿ ವಾಗ್ದಾನ ಮಾಡಿದ್ರು. 51,000, 25,000, 10,000, 5,000 ಎಲ್ಲ ದಾನಗಳನ್ನು ಕೊಡ್ಬಾರ್ದು. ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಗುರುಗಳು ಮಾಡೋದಾದ್ರೆ ಯಾಕಾಗಿ ನಮ್ಮಾಗಿ ಮಾಡಲ್ಲ, ನಾವು ಏನಾದರೂ ಸೇವೆ ಮಾಡಬೇಕು. ಯಾಕಂದ್ರೆ ದೇವರು ಕೊಟ್ಟಿದ್ದಾರೆ, ದೇವರು ಕೊಟ್ಟಿರ್ತಕ್ಕಂಥ ಸಂಪತ್ತನ್ನು ನಾವು ಅಷ್ಟು ಕೊಡೋದಲ್ಲ. ಸೊ
ಭಕ್ತರ ಸಹಕಾರ, ಗುರುಗಳ ಸಂಕಲ್ಪ, ಭಕ್ತರ ಸಹಕಾರದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇದೇ ಕಾಲದಲ್ಲಿ ಮಲಜ ಹೆಗರು ಕೋಡಿಯ ಬಸವೇಶ್ವರ ಮಲಜ ಈ ಕಾರ್ಯಕ್ರಮ ಪ್ರಸಾದ ಮತ್ತೆ ಕಟ್ತಾ ಇದ್ವಿ. ಏನಾದ್ರು ಕಿಟಕಿ ಕೊಡ್ತೀವಿ ತಿಳ್ಕೊಂಡ್ರೆ ಅವನು ಹಿಂದೂ ಒಂದು ನೋಡಿಲ್ಲ, ಅಜ್ಜ ನಾನು 5,000 ಕಿಟಕಿ ಕೊಡ್ತಾನೆ ತಿಳ್ಕೊಂಡು ಬರೀ ವಾಗ್ದಾನ ಮಾಡಿಲ್ಲ, ಈಗಾಗಲೇ ಅವ್ರು ಕಳಿಸ್ತಿಲ್ಲ. ಹಾಗೆ ಇನ್ನೊಬ್ಬರು ನಿಂತಾಗಿ ಹೆಗರು ಅವರು ಕೂಡ 4,000 ಕಿಟಕಿ ಕೊಡ್ತಾರೆ ತಿಳ್ಕೊಂಡು ಈಗಾಗಲೇ ಅವ್ರು ಕಿಟಕಿ ಕಳಿಸ್ತಾರೆ. ಹಿಂಗೆ ಒಬ್ಬರೆಲ್ಲರೂ ಕೂಡ ದಾನ ಮಾಡಲಿಕ್ಕೆ ತಯಾರಿದ್ದಾರೆ. ಯಾಕೆ ಸಾಧ್ಯ ಅಂತ ಹೇಳಿದ್ರೆ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಮಗಾಗಿ ನಡೀತಾ ಇದೆ, ನಾವು ಮುಂದೆ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರು ಸೇರಿಕೊಂಡು ಮಾಡೋಣ ಅನ್ನುವಂಥ ಸದ್ಭಾವನೆ ಸಂಸ್ಕೃತಿ ಏನಿದೆಯಲ್ಲ ಇದು ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ವಿಚಾರವಾಗಿ ಎಲ್ಲರೂ ಕೂಡ ದಾನ ಮಾಡ್ತಾ ಇದ್ದಾರೆ. ಎಲ್ಲರೂ ದಾನ ಮಾಡುವುದರಿಂದಲೇ ಒಳ್ಳೆಯ ಕಾರ್ಯಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇಂದಿನ ವಿಶೇಷವಾಗಿರುವಂತಹ ದೀಪೋತ್ಸವ ಕಾರ್ಯಕ್ರಮ ನಮ್ಮ ರಾವಣ ಚಂದ್ರಸಪ್ಪ ಮಗ ಅವನೇ ಈ ಒಂದು ಪ್ರಸಾದ ವ್ಯವಸ್ಥೆಯ ಸಂಸ್ಥಾಪಕ ಆದರೂ ಅಡ್ಡಿಯಿಲ್ಲ. ಅವರು ಅದರ ಪ್ರಸಾದ ಹಚ್ಚಿಕೊಳ್ಳೋಣ ಅಂದ್ರೆ ಇಲ್ಲ, ಅದನ್ನು ಮಾಡಲೇಬೇಕು ಹಠ ಮಾಡಿ ಪ್ರಾರಂಭ ಮಾಡಿದ. ಮೊದಲು ಪ್ರಾರಂಭ ಮಾಡಿ ಒಂದು ಹುಣ್ಣಿಮೆ ಮಾಡಿದ, ಎರಡನೇ ಹುಣ್ಣಿಮೆ ಹುಡ್ಬೇಕಾಗಿಲ್ಲ, ಎಷ್ಟು ಹುಣ್ಣಿಮೆ ಮಾಡಕ್ ಸಾಧ್ಯ ಅಷ್ಟು ಹುಣ್ಣಿಮೆ ನಾನೇ ಮಾಡಬೇಕು ಮೊದಲು ಪ್ರಾರಂಭ ಮಾಡಿದ. ಅದನ್ನೆಲ್ಲ ನೋಡಿದಂತ ಮಕ್ಕಳು ಬರೀ ನೀವೇ ಕೊಡಕ್ಕೆ ಹೋಗೋಣ, ನಮ್ಮೊಂದಿಷ್ಟು ಕೊಡಪ್ಪ ಅಂದ್ಕೊಂಡು ಒಂದೊಂದು ಹುಣ್ಣಿಮೆ ಹಚ್ಕೊಂಡು ಇವಾಗ ಹುಣ್ಣಿಮೆ ಕೇಳಂತಂದ್ರೆ ಹುಣ್ಣಿಮೆ ಬೇಕೇಟ ಯಾವಿಲ್ಲ. ಮತ್ತೆ ಹೊಸ ಹುಣ್ಣಿಮೆ ಬಂದದ್ದು ಹೊಸ ಪ್ರಾರಂಭ ಮಾಡಬೇಕಾಗತ್ತೆ, 13ನೇ ಹುಣ್ಣಿಮೆ ಪ್ರಾರಂಭ ಆಗಬೇಕಾಗತ್ತೆ, 13ನೇ ಹುಣ್ಣಿಮೆ ಬರಬೇಕಾಗತ್ತೆ, ಆ ಪರಮಾತ್ಮ ಸೃಷ್ಟಿ ಮಾಡಬೇಕಾಗತ್ತೆ. ಆದ್ದರಿಂದ ಎಲ್ಲ ಹುಣ್ಣಿಮೆಗಳು ಗಟ್ಟಿಯಾಗಿದೆ. ಮತ್ತೆ ಹುಣ್ಣಿಮೆ ಬೇಡ ಅಂತಂದ್ರೆ ಇವಾಗ ಪ್ರಸಾದ ಬಂದ್ರೆ ನಡೀತಾ ಇದೆ. ಪ್ರಸಾದ ಬಂದ್ರೆ ಎಷ್ಟು ಬೇಗ ಆಗ್ಬೇಕು ಅಂತ ಹೇಳಿದ್ರೆ ಮುಂದಿನ ಹುಣ್ಣಿಮೆ ಬರೋವಾಗ ಅದಕ್ಕೆ ಆಶಿಸಿ ಆಗಬೇಕು. ಅದರ ಮುಂದಿನ ಹುಣ್ಣಿಮೆ ಬರೋವಾಗ ಅದರಲ್ಲಿ ನಾವು ಅಡಿಗೆ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿಕೊಂಡು ಇವೆಲ್ಲರ ಸೇವೆ ಮಾಡಿಬಿಟ್ರೆ ಅದು ಯಾವುದು ಕೂಡ ಅಸಾಧ್ಯ ಇಲ್ಲ ಅಂತ ಈ ಆಗಲೇ ನಡೆದು ಮಾಡುವುದನ್ನ ಒಂದಾಗದೇ ಇರುವುದಿಲ್ಲ. ಎಲ್ಲರೂ ಈಗ ಸ್ವಯಂ ಪ್ರಯತ್ನ ನಮ್ಮ ಶಿವನೊಬ್ಬ ಹೇಳಿದ ಮುಖ್ಯ ವಿಷಯ ಆಗಲೂ ಕೂಡ ದಾನ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ದಾನ ಮಾಡಿದ್ದೀವಿ. ಇವೆಲ್ಲ ದಾನ ಕೂಡ ಈ ನಾಡಬೇಕು ಅನ್ನೋದು ದಾನ ಮಾಡುವಂಥದ್ದು. ಆಮೇಲೆ ಜಿಲ್ಲೆಯಾಗಿರುವ ಕರ್ನಾಟಕವೇ ಒಂದು ದಾನಿಗಳು, ತಪಸ್ಸುಗಳು, ಮಹಾತ್ಮರು ಇಂತಹ ಒಂದು ಖ್ಯಾತಿಯನ್ನು ಪಡೆದಂಥ ಕರ್ನಾಟಕ ಇಂತಹ ಒಂದು ಸತ್ಕೀರ್ತಿಗೆ ಪಾತ್ರರಾಗಿದೆ. ಅಂತಹ ಒಂದು ಕಾರ್ಯವು ಎಲ್ಲರಿಗೆ ಒಳ್ಳೆಯ ಕಾರ್ಯಗಳಿಗೆ ಸಹಕಾರ, ಪ್ರೋತ್ಸಾಹ, ಸೇವೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಹಾಗೆ ಈಗ ನಗರಸಭೆ ವತಿಯಿಂದ ಫ್ಲೇವರ್ಸ್ ಏನು ವ್ಯವಸ್ಥೆ ಇಡೀ ಅವರು ಚೈನ್ ಇಂಡಿಯಾ ಅಂತ ಇವರು ಗುರುಪಾದಲ್ಲಿ ನೋಡಿರ್ತಾರೆ ಅಂತ ಇಡೀ ಮುಖಾಂತರ ಜೋಡಿಸ್ಲಿಕ್ಕೆ ಅವರು ನಮಗೆ ಗಂಡಕ್ರಮ ಇವರಿಗೆ ಆಗಿದೆ, ರಾಮಣ್ಣ ಚಂದ್ರಣ್ಣವ್ರಿಗೆ ಆಗಿದೆ. ಅವರು ನಮಗೆ ಆತ್ಮಗಳು ನಾವು ಮಾಡ್ತಾರೆ, ಅದು ಗಂಡರಾಗಿ ಮಾತಾಡ. ಈ ಒಂದು ಕಾರ್ಯಕ್ರಮದ ಪೂಜ್ಯ ಶ್ರೀ ಲಿಂಗಯ್ಯ ಒಡೆಯರ್ ಚಂದ್ರಶೇಖರ್ ಅವರ ಚಿತ್ರಬಳ್ಳಾರಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶಟಸ್ಥಲ ಪ್ರಭು ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಕಲ್ಮಠ ಹೊನ್ನಾಳಿ ಇವರು ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರ ಪೂಜ್ಯ ಪಾದಗಳಿಗೆ ಹಣೆಬಿಡಿದು ಇವತ್ತಿನ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಯಾವತ್ತೂ ವಿಶೇಷ ಆಹ್ವಾನಿತರು, ಪ್ರಸಾದದಾನಿಗಳು, ಈ ಕಾರ್ಯಕ್ರಮದ ಶ್ರೇಯ ಅಭಿವೃದ್ಧಿಗಾಗಿ ಶ್ರಮ ಪಡ್ತಾ ಇರ್ತಕ್ಕಂಥ ಸರ್ವರನ್ನ ನಾನು ಮತ್ತೊಮ್ಮೆ
ತಂದು ನಾವು ವ್ರತಾಚರಣೆಗಳನ್ನು ಮಾಡುವುದರಿಂದ ಶಿವ ಪ್ರಸನ್ನ ಆಗ್ತಾರೆ ಎನ್ನುವಂಥದ್ದಿದೆ. ಯಾಕೆ ಇಷ್ಟ ಹಾಗಾದ್ರೆ ಶಿವನಿಗೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಶಿವ ಪರಮಾತ್ಮನಿಗೆ ಯಾಕೆ ಕಾರ್ತಿಕ ಮಾಸ ಬಹಳ ಮುಖ್ಯವಾಗಿರುವಂಥದ್ದು ಅಂತೇಳಿ ಬಹುಶಃ ನಿಮಗೆಲ್ಲ ಪುರಾಣ ಪ್ರವಚನಗಳನ್ನ ಕೇಳ್ತಾ ಬಂದಿರ್ತೀರಾ. ಅದರೊಳಗೂ ಕೂಡ ದೇವಿ ಪುರಾಣದೊಳಗೆ ಉಲ್ಲೇಖ ಬಂದಿರತಕ್ಕಂಥ ವಿಚಾರಗಳು ಬರ್ತಾ ಇರ್ತವೆ ನಮಗೆ. ಅಲ್ಲಿ ತಾರಕಾಸುರನ ವಧೆಯಾಗುತ್ತದೆ. ತಾರಕಾಸುರನ ವಧೆ, ಆ ತಾರಕಾಸುರನ ವಧೆಗಿಂತ ಮೊದಲಿಗೆ ಅವರ ತಮ್ಮಂದಿರ ವಧೆಯಾಗಬೇಕಾಗುತ್ತೆ. ತಾರಕಾಸುರನ ತಮ್ಮಂದಿರ 3 ಜನ ಕೂಡ ಬ್ರಹ್ಮದೇವರನ್ನ ತಪಸ್ಸನ್ನು ಮಾಡ್ತಾರೆ. ಬ್ರಹ್ಮದೇವರನ್ನು ನೋಡ್ರಿ, ಎಲ್ಲಾ ರಾಕ್ಷಸರು ಅತಿ ಹೆಚ್ಚು ತಪಸ್ಸನ್ನು ಮಾಡಿರುವಂತಹದ್ದು ಬ್ರಹ್ಮನನ್ನ ಕುರಿತು. ಬ್ರಹ್ಮನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ. ಯಾವ ಆರಾಧನೆಯನ್ನು ಮಾಡಿ ನಿಷ್ಕಲ್ಮಶ ಭಾವದಿಂದ ಅವನೆಂದವನಾಗಿರಲಿ ತಪಸ್ಸನ್ನು ಮಾಡಿದ್ರು ಅಂತ ಹೇಳಿದ್ರೆ ಕಥಾಸ್ತವನ್ನು ಮಾಡಿರುವಂತಹದ್ದು ಬ್ರಹ್ಮನ ಗುಣ. ಹೀಗೆ ಆ ತಾರಕಾಸುರನ ತಮ್ಮಂದಿರು ವರವನ್ನು ಕೇಳಿಕ್ಕೆ ತಪಸ್ಸನ್ನು ಮಾಡಿದಂಥ ಸಂದರ್ಭದೊಳಗ ಏನ್ ಬೇಕು ಅಂತ ಕೇಳ್ತಾರೆ. ಕೇಳಿದಂಥ ಸಂದರ್ಭದೊಳಗ ನಮಗೆ ಭೂಲೋಕನು ಬೇಡ, ದೇವಲೋಕನು ಬೇಡ, ಯಾವ ಲೋಕಗಳು ಬೇಡ, ನಮಗೆ ಈ ಆಕಾಶದಲ್ಲಿ 3 ತೇಲುವಂತಹ ಪುರಗಳನ್ನ ನಿರ್ಮಾಣ ಮಾಡಿಕೊಡ್ರಿ ಅಂತ ಕೇಳ್ತಾರೆ. 3 ಪುರಗಳು ಅಂತರಿಕ್ಷದಲ್ಲಿ ಅಂತೇಳಿ ಯಾರು ಮಾಡ್ತಾ ಇರೋದಿಲ್ಲ, ನಮ್ಮನ್ನು ಯಾರು ತಡೆಯೋದಿಲ್ಲ, ನಮಗೆ ಯಾರು ಕೂಡ ಸಾವಾಗೋದಿಲ್ಲ, ನಾವು ಜಿತೇಂದ್ರಿಯರು ಅನ್ನುವಂಥ ಭಾವನೆ ಬರುತ್ತವೆ. ಆದರೆ ಪ್ರಮುಖ ಅದೆಲ್ಲ ಹೋಗ್ತಿರುತ್ತೆ. ಒಂದು ಮಾತನ್ನು ಹೇಳ್ತಾನೆ, ಅವರಿಗೆ ತಪಸ್ಸರ ಫಲ ನೀಡುವುದರ ಮುಖ್ಯವಾಗಿ ಒಂದು ಸಂದೇಶವನ್ನು ಕೊಟ್ಟ. ಆಯ್ತು, ನಿಮ್ಮ ಆ 3 ಅಂತಃಪುರದ ನಗರಗಳು ಯಾವಾಗ ಒಂದೇ ರೇಖೆಯಲ್ಲಿ ನಿಲ್ಲುತ್ತವೆಯೋ ಆ ನಿಂತಹ ಸಂದರ್ಭದೊಳಗ ಯಾರು ಒಂದೇ ಬಾಣದಿಂದ ಆ 3 ಪುರಗಳನ್ನ ಕಡಿತಾ ಇದ್ದಾರಲ್ಲ, ಆವಾಗ ಆ 3 ಪುರಗಳು ನಾಶ ಆಗ್ತಾ ಇದ್ದಾವೆ. ಆ 3 ಪುರಗಳು ನಾಶವಾಗುವ ಸಂದರ್ಭದಲ್ಲಿ ನಿಮ್ಮ ಸಾವಾಗುತ್ತದೆ ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆ 3 ಪುರಗಳು ಅಂತರಿಕ್ಷದಲ್ಲಿ ತಿರುಗುವಂತ ಸಂದರ್ಭದಲ್ಲಿ ಯಾವಾಗ ಕೂಡ ಒಂದೇ ರೀತಿಯ ಸಂದರ್ಭ ಬರೋದಕ್ಕೆ ಚಾನ್ಸ್ ಇರೋದಿಲ್ಲ. ಅದು ಕೂಡ ಒಂದು ವರ್ಷಕ್ಕೆ ಒಂದ್ಸಾರಿ ಬಂದಿರುತ್ತೆ. ಕೆಲವೇ ಕ್ಷಣಗಳ ಮಾತ್ರದಲ್ಲಿ ಒಂದೇ ರೀತಿಯಲ್ಲಿ ಬರ್ತವೆ. ಅದರ ಮೂಲಕವಾಗಿ ನಾವು ಅಲ್ಲಿ ನಮ್ಮನ್ನ ನಾವು ಅಲ್ಲಿ ಪರಿಪೂರ್ಣವಾಗಿ ಲಿಂಗವನ್ನಾಗಿ ಅದರಲ್ಲೇ ಲೀನವಾಗಬೇಕು ಅನ್ನುವಂಥ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಕೇವಲ ದೈಹಿಕವಾಗಿ ನಾವು ಆ ಮೂರ್ತಿಯ ಎದುರಿಗೆ ಕುತ್ಕೊಂಡು ಮಾನಸಿಕವಾಗಿ ನಾವು ಅಲ್ಲಿಲ್ಲ ಅಂತ ಹೇಳಿದ್ರೆ ಅದು ಪೂಜೆ ಅನಿಸ್ಕೊಳ್ಳಲ್ಲ. ದೇಹ ಮತ್ತು ಮನಸ್ಸು ಅಥವಾ ತತ್ವಪದಕ ಹೇಳ್ತಾರೆ. ಹೆಂಗ ಅಂತ ಹೇಳಿದ್ರ ಹುಲಿಯ ಕರಡಿ ಕರಿಯ ಪಣಿಯ ಬಲುವಿನಿಂದ ಲಾಳಬಾರದು. ಹುಲಿ ಕರಿ ಅಂತ ಹೇಳಿದ್ರೆ ಆನೆ, ಕರಡಿ ಪಣಿ ಅಂತ ಹಾವು. ಹುಲಿನ ಆಡ್ತೇವೆ, ಕರಿ ಆಡ್ತೇವೆ, ಹಾವನ್ನ ಆಡಿಸ್ತೇವೆ, ಕರಡಿಯನ್ನು ಆಡಿಸ್ತೇವೆ. ಆದರೆ ಹುಲಿಯ ಕರಡಿ ಕರಿಯ ಪಣಿಯ ಬಲುವಿನಿಂದ ಲಾಳುವ ಹೊತ್ತು ಚಲಿಸದಂತೆ ಮನವನಾಳುವ ರಾನ ಕಾಣೆನು. ತನ್ನ ಮನಸ್ಸನ್ನು ಚಂಚಲವಾಗಿ ಹೋಗದೇ ಇರುವ ಹಾಗೆ ಇಟ್ಟುಕೊಳ್ಳುವಂತವರನ್ನಾರನ್ನು ಕಾಣೆನು. ಬೆರೆದು ಗರ್ಜಿಸುತ್ತ ಬರುವ ಹಿರಿಯ ಹುಲಿಯ ಹಿಡಿದು ತಂದು ಎರೆದೆ ತಮ್ಮ ಇಚ್ಛೆಯಲ್ಲಿ ಆಡುತ್ತಿರುವರು. ಹುಲಿ ವಿಚಿತ್ರವಾಗಿ ಗರ್ಜನೆಯನ್ನು ಮಾಡ್ತಾ ಬರುತ್ತಾ, ಆದರೂ ಕೂಡ ಅದನ್ನು
ಮುಖ್ಯವಾಗಿರ್ತಕ್ಕಂಥ ಮಾನವ ಧರ್ಮ ಅಂತೇಳಿ. ಮಾನವ ಧರ್ಮಕ್ಕೆ ಜಯವಾಗಲಿ ನಾವು ಹೇಳ್ತಾರಲ್ಲ, ನಿನ್ನೊಳಗ ಮಾನವೀಯ ಗುಣಗಳಿದಾವ. ಈ ಕಸ್ತೂರಿ ಮೃಗ ಅಂತೇಳಿ ಒಂದಿರುತ್ತೆ ಕಾಡೊಳಗೆ, ಕಸ್ತೂರಿ ಮೃಗ ಅಂತೇಳಿ. ಆ ಕಸ್ತೂರಿ ಮೃಗ ಏನ್ ಮಾಡುತ್ತ ಅಂತ ಹೇಳಿದ್ರೆ, ಸುಮಧುರವಾಗಿರ್ತಕ್ಕಂಥ ವಾಸನೆ ಬರ್ತೈತಿ ಅಂತೇಳಿ ಇಡೀ ಕಾಡೆಲ್ಲ ಸುತ್ತರಿದು ಬರುತ್ತೆ. ಕಸ್ತೂರಿ ಮೃಗ ಇಡೀ ಕಾಡನ್ನ ಸುತ್ತರಿದು ಬರುತ್ತೆ. ಕೊನೆಗೆ ಏನ್ ಮಾಡ್ತೈತಿ ಅಂತ ಹೇಳಿದ್ರೆ, ಈ ವಾಸ್ತಿ ಎಲ್ಲಿಂದ ಬರ್ತೈತಿ ನನಗೆ ಗೊತ್ತಾಗಂಗಿಲ್ಲ ಅಂತೇಳಿ ಸುಮ್ಮನೆ ಒಂದು ಕಡೆಗೆ ಮಲಗಿ ತನ್ನ ಕಾಲಿನ ಸಂಧಿ ಒಳಗೆ ತನ್ನ ಚೆಂಡು ಇಟ್ಕೊಂಡು ಮಕ್ಕಂತತ್ರಿ. ಅದು ಆ ಚೆಂಡು ಇಟ್ಕೊಂಡು ಮಕ್ಕಂದಾಗ ಅದು ಗೊತ್ತಾಗತಿ, ಈ ವಾಸ್ತಿ ಎಲ್ಲ ಬರಾಕತ್ತಿಲ್ಲ, ನನ್ನ ಮೇಲಿರ್ತಕ್ಕಂಥ ಕೂದಲಿನಿಂದ ಬರಾಕತ್ತೈತಿ ಅಂತೇಳಿ ಅವಾಗ ಗೊತ್ತಾಗತ್ತದ. ಇಡೀ ಕಾಡು ಸುತ್ತರಿದ್ರು ಗೊತ್ತಾಗಂಗಿಲ್ಲ ಅದಕ್ಕೆ ಈ ಕಸ್ತೂರಿ ವಾಸ್ತಿ ಎಲ್ಲಿ ಬರ್ತೈತಿ ಅಂತೇಳಿ. ಹೀಗಾಗಿ ಅದಕ್ಕೆ ಹೇಳ್ತಾರೆ ನೋಡ್ರಿ, ಮಣ್ಣು ಬಿಟ್ಟು ಮಡಿಕಿಲ್ಲ, ನಿನ್ನ ಬಿಟ್ಟು ದೇವರಿಲ್ಲ ಅಂತ. ಹೀಗಾಗಿ ಆ ರೀತಿಯಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಪುಣ್ಯ ಸ್ನಾನ ತಪಸ್ಸುಗಳನ್ನು ಆಚರಣೆಯನ್ನು ಮಾಡುವುದರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಅಂತರ್ಶಕ್ತಿಯನ್ನ ಜಾಗೃತವನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು. ಈ ಕಾರ್ತಿಕ ಮಾಸದಲ್ಲಿ ಆ ಎಲ್ಲ ಕೆಲಸಗಳು ಕೈಗೊಡ್ತಾವ ಅನ್ನುವಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ರಿ ಧಾತ್ರಿ ಹೋಮ ಅಂತೇಳಿ. ಧಾತ್ರಿ ಹೋಮ ನೀವು ಯಾವಾಗ ಏನೇನು ದಾನ ಕೊಡ್ತೀರ ಇಲ್ಲ ಗೊತ್ತಿಲ್ರಿ. ಕಾರ್ತಿಕ ಮಾಸದೊಳಗ ಧಾತ್ರಿ ಅಂತ ಹೇಳಿದ್ರೆ, ಧಾತ್ರಿ ವೃಕ್ಷ ಅಂತ ಹೇಳಿದ್ರೆ ನೆಲ್ಲಿಕಾಯಿ ಮರ, ನೆಲ್ಲಿಕಾಯಿ ಗಿಡ. ಈ ನೆಲ್ಲಿಕಾಯಿ ಗಿಡ ನೋಡ್ರಿ, ಈ ತುಳಸಿ ಲಗ್ನವನ್ನ ಮಾಡ್ತಾರೆ. ಕಾರ್ತಿಕ ಮಾಸದೊಳಗೆ ತುಳಸಿ ಲಗ್ನವನ್ನು ಮಾಡ್ತಾರೆ. ಈ ತುಳಸಿ ಲಗ್ನವನ್ನು ಮಾಡುವಂಥ ಸಂದರ್ಭದೊಳಗ ನೆಲ್ಲಿಕಾಯಿ ಗಿಡ, ಆ ನಂತರ ತುಳಸಿ ಗಿಡ, ಅವು ಎರಡಕ್ಕೂ ಕೂಡ ಪೂಜೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಈ ನೆಲ್ಲಿಕಾಯಿ ಇದು ವಿಷ್ಣುವಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಅಂತೇಳಿ. ಹೀಗಾಗಿ ಆ ಧಾತ್ರಿ ಹೋಮವನ್ನು ಮಾಡುವುದರ ಮೂಲಕವಾಗಿ ನೆಲ್ಲಿಕಾಯಿಯನ್ನ ದಾನವನ್ನಾಗಿ ಕಾರ್ತಿಕ ಮಾಸದಲ್ಲಿ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಾನ ಅನಿಸ್ಕೊಳ್ಳುತ್ತ. ಹೀಗಾಗಿ ಆ ಧಾತ್ರಿ ಹೋಮವನ್ನ ಆಚರಣೆಯನ್ನು ಮಾಡುವುದರ ಮೂಲಕವಾಗಿ ಮಠಮಾನ್ಯಗಳಲ್ಲಿ ಹೋಮಗಳನ್ನು ಮಾಡ್ತಿರ್ತಾರೆ. ಆ ಹೋಮಗಳನ್ನು ಮಾಡುವಂತಹದ್ದು ಹವಿಸ್ಸನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಾವೇ ಆ ಹವಿಸ್ಸನ್ನು ಅರ್ಪಣೆಯನ್ನು ಮಾಡಿದ್ದು ಅದರಿಂದ ಪರಮಾತ್ಮ ಏನಂತ ಹೇಳಿದ್ರೆ ದೇವಾನುದೇವತೆಗಳು ಸಂತುಷ್ಟರಾಗ್ತಾರೆ ಅನ್ನುವಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಇರುವಂತಹದ್ದು. ಆ ಕಾರಣದಿಂದಾಗಿ ನಾವಲ್ಲಿ ಹೋಮ ಹವನ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸುವುದರ ಮುಖ್ಯವಾಗಿ ನಮ್ಮ ಮನಸ್ಸನ್ನು ಕೂಡ ಜಾಗೃತವಾಗಿಸಿಕೊಳ್ಳಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಅದೇ ರೀತಿಯಾಗಿ ತುಳಸಿ ಪೂಜೆಯನ್ನ ಮಾಡುವಂಥದ್ದು ಕೂಡ ಬಹಳ ಮುಖ್ಯ. ಈ ತುಳಸಿ ಪೂಜೆಯನ್ನ ಪ್ರತಿನಿತ್ಯ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂಥ ಏನಂದ್ರೆ ಬಹಳ ವಿಷ್ಣುವಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಇನ್ನು ಪುರಾಣ ಶ್ರವಣ, ಪುರಾಣಗಳನ್ನ ಪ್ರವಚನಗಳನ್ನು ಕೇಳಬೇಕು ಅನ್ನುವಂಥದ್ದು. ಕಾರ್ತಿಕ ಮಾಸದಲ್ಲಿ ನಾವು ಪುರಾಣ ಪ್ರವಚನಗಳನ್ನು ಕೇಳಿದ್ವಿ ಅಂತ ಹೇಳಿದ್ರೆ ಮನಸ್ಸು ಸಂತುಷ್ಟ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಿಷ್ಕಲ್ಮಶ ಭಾವಗಳು ದೂರ ಆಗ್ತಾ ಇದ್ದಾವೆ. ಆ ಕಾರಣದಿಂದಾಗಿ ನಾವು ಈ ಪುರಾಣ ಹವಮಾನಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅನ್ನುವಂಥದ್ದು. ಇನ್ನ ಕಾರ್ತಿಕ ಮಾಸದೊಳಗ ಒಂದು ವರ್ಷಕ್ಕೆ 12 ತಿಂಗಳದವಲ್ರಿ, ಅದರೊಳಗೆ 11 ತಿಂಗಳು ನೀವೆಲ್ಲರೂ ಮಲಗ್ರಿ, ನಾವೆಲ್ಲರೂ ಮಲಗಿ ಸುಪ್ಪತ್ತಿಗೆ ಮೇಲೆ ಮಲಗಿ. ಆದ್ರೆ ಕಾರ್ತಿಕ ಮಾಸದೊಳಗೆ ಮಾತ್ರ ನೆಲದ ಮೇಲೆ ಮಲಗಬೇಕು ಅನ್ನುವಂಥದ್ದು ಉಲ್ಲೇಖ ಪುರಾಣಗಳಲ್ಲಿದೆ. ಯಾಕೆ ನೆಲದ ಮೇಲೆ ಮಲಗಬೇಕು ಅನ್ನುವಂಥದ್ದು? ಮನುಷ್ಯನಿಗೆ ಆಯುಷ್ಕಾಂತೀಯ ಗುಣಗಳು ಯಥೇಚ್ಛವಾಗಿ ಬಿಟ್ಟುವು ಅಂತ ಹೇಳಿದ್ರೆ ದೇಹದ ನರನಾಡಿಗಳಲ್ಲಿರುವಂತಹ ಎಲ್ಲ ದೋಷಗಳು ನಿವಾರಣೆ ಆಗ್ತವ ಅನ್ನುವಂಥದ್ದು ಹೇಳಿದ್ದಾರೆ. ಈ ನಮ್ಮ ತಾಳಿಗೆರೆ ಪ್ರತಿಗಳೊಳಗ ವೈದ್ಯಶಾಸ್ತ್ರ ಹಸ್ತಪ್ರತಿಗಳು ಸಿಗ್ತವ್ರಿ. ನಾವು ಹಂಪಿ ಯೂನಿವರ್ಸಿಟಿ ಒಳಗೆ PhD ಮಾಡುವಂಥ ಸಂದರ್ಭದೊಳಗ ಹಸ್ತಪ್ರತಿ ವಿಭಾಗ ಅಂತ ಐತ್ರಿ. ಆ ಹಸ್ತಪ್ರತಿ ವಿಭಾಗದೊಳಗ 6000 ತಾಳೆಗೆರೆಯ ಪ್ರತಿಗಳ ಒಂದು ಗ್ರಂಥಾಲಯವನ್ನು ಮಾಡಿದ್ದಾರೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ. ಅಲ್ಲಿ ಎಲ್ಲ ಬಗೆಯ ಎಲ್ಲ ಶಾಸ್ತ್ರಗಳ ಹಸ್ತಪ್ರತಿಗಳು ಸಿಗ್ತಾವ ನಮಗೆ. ಹೀಗಾಗಿ ಅಲ್ಲಿ ಅದರೊಳಗ ಉಲ್ಲೇಖ ಏನಪ್ಪ ಅಂತ ಹೇಳಿದ್ರೆ, ಯಾವಾಗಲೂ ನಾವಿಲ್ಲಿ ವೈದ್ಯಶಾಸ್ತ್ರದ ಹಸ್ತಪ್ರತಿಗಳನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಯಾವ್ಯಾವ ರೀತಿಯಾಗಿ ನಾವು ಪ್ರತಿನಿತ್ಯ ಇರಬೇಕು ಅನ್ನುವಂಥದ್ದು. ನಮ್ಮ ನಿಜಗುಣ ಶಿವಯೋಗಿಗಳ ಒಂದು ಪರಮಾನುಭವಬೋಧೆ ಅನ್ನುವಂಥ ಕೃತಿ ಬರುತ್ತೆ, ಪರಮಾನುಭವಬೋಧೆ ಅಂತೇಳಿ. ಆ ಕೃತಿ ಒಳಗ ಮನುಷ್ಯನ ಜೀವಿಯ ಉತ್ಪತ್ತಿ ಹೇಗಾಗುತ್ತೆ ಅನ್ನೋದ್ರಿಂದ ಹಿಡಿದು ನೋಡಿ ನಾವು ಜೀವ ವಿಕಾಸ ಸಿದ್ಧಾಂತವನ್ನು ಅಧ್ಯಯನವನ್ನು ಮಾಡ್ತೇವೆ. 18ನೇ ಶತಮಾನದಲ್ಲಿ ಅಂತ್ಯದೊಳಗ 19ನೇ ಶತಮಾನದ ಪ್ರಾರಂಭದಲ್ಲಿ ಡಾರ್ವಿನ್ ಅನ್ನುವಂತಹ ವಿಜ್ಞಾನಿ ಮಾನವ ವಿಕಾಸ ಜೀವ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದ ಅನ್ನುವಂಥದ್ದನ್ನು ಹೇಳ್ತೇವೆ ನಾವು. ಆದರೆ ನಿಜಗುಣ ಶಿವಯೋಗಿಗಳು ಪರಮಾನುಭವಬೋಧೆಗಳನ್ನು ಉಲ್ಲೇಖ ಮಾಡ್ತಾ ಉಲ್ಲೇಖ ಹೇಳ್ತಾರವರು ಯಾವ ಸಂದರ್ಭದಲ್ಲಿ ಜೀವ ಉತ್ಪತ್ತಿ ಆಗುತ್ತ ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ ಸ್ಟಾರ್ಟಿಂಗ್ ಒಳಗ ತಮ್ಮ ಹೇಳುವಂತ ಮೈತ್ರಾದೇವಿ ಹೇಳ್ತಾರೋ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಮದುವೆಯುಂಟೆ
ಮುಂದೆ ಹೇಳ್ತಾರೆ ನೋಡ್ರಿ, ಯಾರಾದ್ರೂ ಭಿಕ್ಷಕ್ಕೆ ಮನೆ ಬಾಗಿಲಿಗೆ ಬಂದಂಥ ಸಂದರ್ಭಗಳು ಹೇಳ್ತಿರ್ತಾರೆ ನೋಡ್ರಿ, ನೀನು ದಾನವನ್ನು ಮಾಡಲಿಕ್ಕೂ ಪರವಾಗಿಲ್ಲ, ನೀನು ಭಿಕ್ಷುಕರಿಗೆ ಕೈ ಎತ್ತಿ ಅನ್ನವನ್ನು ನೀಡದೇ ಇದ್ರೂ ಪರವಾಗಿಲ್ಲ, ಆದರೆ ನೀಡುವಂಥವರ ಮನೆಯನ್ನಾದರೂ ತೋರಿಸು. ಅವರಲ್ಲಿ ಭಿಕ್ಷೆ ಕೊಟ್ಟು ನೀನು ಅವ್ರ ಮನೆಗೆ ಹೋಗೋ, ಅವ್ರಿಗೆ ದಾನ ಕೊಡ್ತಾರೆ ನಿನಗೆ, ಅವ್ರ ಮನೆಗೆ ಹೋಗೋ, ನೀನು ಹಸ್ಕೊಂಡು ಬಂದಿದೆ, ನೀನು ಊಟ ಕೊಡ್ತಾರೆ ಅಂತೇಳಿ ಅವ್ರ ಮನೆಯನ್ನಾದರೂ ತೋರಿಸು, ನಿನಗೆ ಪುಣ್ಯ ಬರ್ತೈತಿ ಅಂತೇಳಿ. ಯಾಕಂತ ಹೇಳಿದ್ರೆ ಅವರು ನೀವು ತೋರಿಸಿದ ಮನೆಯೊಳಗೆ ಹೋಗಿ ಅವ್ರಿಗೆ ಒಂದು ತುತ್ತು ಅನ್ನ ಸಿಕ್ತು ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ದಾನೆ, ಆ ವ್ಯಕ್ತಿ ಎಂಥ ಒಳ್ಳೆಯ ಮನೆಗೆ ನನ್ನನ್ನು ಕಳಿಸಿದ ಅಂತೇಳಿ, ಆ ವ್ಯಕ್ತಿ ನನಗೆ ಎಂಥ ಒಳ್ಳೆಯ ವ್ಯಕ್ತಿಯ ಮನೆಗೆ ಕಳಿಸಿದ, ಅವನಿಗೆ ಒಳ್ಳೆಯದಾಗಲಿ ಅಂತ ನಾವು ಬೇಡ್ಕೊಳ್ತಾ ಇದ್ದಾನೆ. ಹೀಗಾಗಿ ಅವನು ಬೇಡಿಕೊಳ್ಳುವ ಫಲದಲ್ಲೂ ಕೂಡ ನಿನಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫಲ ಸಿಗುತ್ತಾ ಅನ್ನುವಂಥದ್ದನ್ನ ನಾವು ಯಾವಾಗಲೂ ಮರೆಯಬಾರದು ಅನ್ನುವಂಥದ್ದು. ಇನ್ನು ಅತ್ಯಂತ ಮುಖ್ಯವಾದ ಆಚರಣೆ ಈ ಮಾಸದೊಳಗ ಅಂತ ಹೇಳಿದ್ರೆ ಉಪವಾಸ ಮಾಡುವಂಥದ್ದು ಅಂತೇಳಿ. ಅದೇ ಉಪವಾಸ ಮಾಡುವ ಮುಖ್ಯವಾಗಿ ನಾವಿಲ್ಲಿ ಈ ಮಾಸವನ್ನ ಶ್ರೇಷ್ಠ ಮಾಸವನ್ನಾಗಿಸಿಕೊಳ್ಳಿಕ್ಕೆ ನಾವು ಪಣ ಕೊಡಬೇಕು ಅನ್ನುವಂಥದ್ದು. ಕೊನೆಯದಾಗಿ ಈ ಮಾಸದ ಪ್ರಮುಖತೆಯ ಫಲವನ್ನು ಹೇಳ್ತಾ ಇದ್ದಾರೆ, ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅಲ್ಲಮ ಪ್ರಭುವಿನ ಒಂದು ವಚನದೊಳಗೆ, ಬೆಳಗಿನ ವಚನದೊಳಗೆ ಹೇಳ್ತಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, 5 ಸರ್ಪಗಳು ವಾಸಿಸುವ ತನುವೊಂದು ದಂತವೆರಡು. 5 ಸರ್ಪಗಳು ವಾಸಿಸುವ ತನುವೊಂದು ದಂತವೆರಡು, ಸರ್ಪವು ಕಚ್ಚಿ ಸತ್ತ ಹೆಣನು ಸುಳಿದಾಡುವ ಕಂಡ ಬೆರಗಾದೆ ಕಾಣ ಗುಹೇಶ್ವರ ಅಂತೇಳಿ. 5 ಸರ್ಪಗಳು ವಾಸಿಸುವ ತನುವೊಂದು. ನೋಡಿ, ಪಂಚೇಂದ್ರಿಯಗಳಿಂದ ವಶವಾಗಿರ್ತಕ್ಕಂಥ ದೇಹ ಇದು ಒಂದು ಅಂತೇಳಿ. ಈ 5 ಇಂದ್ರಿಯಗಳಿಂದ ವಶವಾಗಿರ್ತಕ್ಕಂಥ ದೇಹ ದಂತವೆರಡು ಅಂತ ಹೇಳ್ತಾನೆ. 5 ಸರ್ಪಗಳು ಪಂಚೇಂದ್ರಿಯಗಳು ವಾಸ ಆಗಿದಾವ, ಇನ್ನು ದಂತವೆರಡು ಹಲ್ಲೆರಡು ಅಂತ ಹೇಳ್ತಾನೆ. ಯಾವ ಹಲ್ಲು ಅಂತ ಹೇಳಿದ್ರೆ ನಾನು ಮತ್ತು ನಾನು ಅಂತೇಳಿ. ಯಾವ ಮನುಷ್ಯರನ್ನು ಕೇಳಿ ನಾನು ಮತ್ತು ನಾನು ಬಿಟ್ಟು ಮಾತಾಡೋಣ ಅನ್ನುವಂಥ ಉದಾಹರಣೆ ಇರೋದಿಲ್ಲ. ಇವತ್ತು ಕಾರ್ಯಕ್ರಮ ಯಶಸ್ವಿ ಆಯ್ತು, ನಾನು ಮಾಡಿದೆ. ಇವತ್ತು ಉಪನ್ಯಾಸ ಚಲೋ ಆಯ್ತು, ನಾನು ಮಾಡಿದೆ. ಇವತ್ತು ಎಲ್ಲ ಚಲೋ ಆಯ್ತು, ನಾನು ಮಾಡಿದೆ. ಇವತ್ತು ಅಡಿಗೆ ಚಲೋ ಆಗಿತ್ತು, ನಾನು ಮಾಡಿದೆ. ಎಲ್ಲವೂ ನಾನು ಮಾಡಿದೆ. ನಂದು ನಾನು ಇವ 2 ಹಲ್ಲು ರೀ. ಮನುಷ್ಯನನ್ನ ಕಚ್ಚುವಂತ 2 ಹಲ್ಲುಗಳು ಅಂತ ಹೇಳಿದ್ರೆ ಇವ ವಿಷಪೂರಿತವಾಗಿರ್ತಕ್ಕಂಥ ಹಲ್ಲುಗಳು ಇವೆಲ್ಲ. ನಾನು ಮತ್ತು ನನ್ನದು ಎನ್ನುವಂಥ ಹಲ್ಲುಗಳು ಕಚ್ಚಿದಾವೆ. ಇಂತಹ ಸತ್ತ ಹೆಣನು ಪಂಚೇಂದ್ರಿಯ ವಶ ಆಗಿದೆ ದೇಹ, ನಾನು ನನ್ನದು ಅನ್ನುವಂಥ ಹಲ್ಲುಗಳಿಂದ ಕಚ್ಕೊಂಡಿದೆ. ಈ ಹೆಣ ಸತ್ತು ಬಿಟ್ಟತಿ ದೇಹ. ಈ ಸತ್ತು ಹೆಣ ಏನ್ ಮಾಡಕತ್ತೈತಿ ಅಂತ ಹೇಳಿದ್ರೆ ಸುಳಿದಾಡುವುದ ಕಂಡು ಈ ಅಲೆದಲ್ಲಿ ಅಡ್ಡಾಡಕತ್ತೈತಿ. ಇದು ಪಂಚೇಂದ್ರಿಯ ವಶ ಆಗೈತಿ, ಸತ್ತಿದೆ. ಈ ದೇಹ ಅಡ್ಡಾಡ್ತಾ ಇದೆಯಲ್ಲ, ಇದನ್ನು ಕಂಡು ಬೆರಗಾದೆ ಕಾಣ ಗುಹೇಶ್ವರ ಅಂತ. ಅಂದ್ರ ನಾವು ಜೀವಂತವಾಗಿರ್ತಕ್ಕಂಥ ಮನುಷ್ಯರಾಗಬೇಕು ಅಂತ ಹೇಳಿದ್ರೆ ಯಾವ ಪಂಚೇಂದ್ರಿಯಗಳಿಗೆ ವಶರಾಗಬಾರ್ದು ಅನ್ನುವಂಥದ್ದು. ಮನುಷ್ಯನಿಗೊಂದು ಆಸೆ ಇರುತ್ತೆ, ನಾವು ಕಣ್ಣಿನ ಬಿಡುತ್ತೆ ಅಂತ ಹೇಳಿದ್ರೆ ಬರೀ ಚಲೋದಷ್ಟ ನೋಡ್ಬೇಕು ಅಂತ ಅನ್ಸುತ್ತೆ. ಮೂಗು ಸುಗಂಧ ಭರಿತವಾಗಿರ್ತಕ್ಕಂಥ ವಾಸನೆಯನ್ನಷ್ಟ ಕುಡಿಬೇಕು ಅಂತೇಳಿ. ಚರ್ಮ ಆಹ್ಲಾದಕರವಾಗಿರ್ತಕ್ಕಂಥ ವಾತಾವರಣ, ಹಿತಕರವಾಗಿರ್ತಕ್ಕಂಥದ್ದು ಬೇಕು ಅಂತ ಕೇಳುತ್ತೆ. ಹೀಗೆ ಎಲ್ಲ ಪಂಚೇಂದ್ರಿಯಗಳು ಏನು ಮಾಡ್ತಾವೆ, ಚಲೋದಾಟ ಬೇಕು, ಕೆಟ್ಟದ್ದು ಅಂದ್ರೆ ಬೇಡ ಅಂತವ್ರು. ಹೌದಾ? ಬೀಭತ್ಸ ರಸ ಅಂದ್ರೆ ಬೇಡ, ಬೀಭತ್ಸ ರಸ ಅಂತ ಕರೀತಾರೆ. ಹೆಂಗೆ ಬೀಭತ್ಸ ರಸ ಅಂದ್ರೆ, ಈಗ ನೀವು ಇಲ್ಲಿ ರೋಡ್ನಾಗ ಬರಾಕತ್ತೀರಿ, ಒಂದು ಯಾವುದೋ ಪ್ರಾಣಿ ರೋಡ್ನೊಳಗೆ ಬಿದ್ದು ಸತ್ತಿದೆ. ಆ ಸತ್ತಿರ್ತಕ್ಕಂಥ ಪ್ರಾಣಿಯನ್ನ ಹದ್ದು ಕಾಗೆಗಳು ಕುಕ್ಕಿ ತಿಂತಾ ಇದ್ದಾವೆ, ಎಡಿತಾ ಇದ್ದಾವೆ, ಕೆಟ್ಟ ದುರ್ನಾತ ಬರ್ತಾ ಇದೆ. ಅವಾಗ ನಿಮ್ಮ ಮನಸ್ಸಿನಾಗ ನಿಮ್ಮಲ್ಲಿ ಒಂದು ಬರ್ತದೆ ನೋಡ್ರಿ, ನಿಮ್ಮೊಳಗೆ ಬರ್ತದಲ್ಲ ಅಂತ ದುರ್ನಾತ, ಅಂತ ಕೆಟ್ಟ ಸನ್ನಿವೇಶವನ್ನು ನೋಡಿದಾಗ ಅಯ್ಯೋ ಬೇಡ ಅಂತಿರಲ್ಲ, ಅದು ಬೀಭತ್ಸ ರಸ ಅಂತ ರಸ ಹುಟ್ಟುತ್ತ. ಹೀಗಾಗಿ ಈ ಇಂದ್ರಿಯ ವಶವಾಗಿರ್ತಕ್ಕಂಥ ದೇಹ ಸುಖನ ಬೇಕಂತ ಹೊರತು ಯಾವಾಗ ಕೆಟ್ಟದ್ದು ಬೇಡ. ಆ ಕಾರಣಕ್ಕಾಗಿ ಈ ಇಂದ್ರಿಯಗಳ ನಿಗ್ರಹವನ್ನು ಮಾಡಿಕೊಂಡು ನಾವು ಯಾವಾಗ ಸಾಧನೆಯನ್ನು ಮಾಡಿದ್ವಿ ಅಂದಾಗ ಮಾತ್ರ ಈ ಆಧ್ಯಾತ್ಮ ವಿಚಾರಕ್ಕೆ ನಾವು ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯ. ಎಷ್ಟು ರೊಕ್ಕ ಐತಿ, ನನ್ನ ಹತ್ರ ಸಂಪತ್ತೈತಿ ಅಂತ ಹೇಳಿದ್ರು ಕೂಡ ನೀವು ಹಿಂದೆಲ್ಲ ಕೇಳಿರ್ತೀರಿ. ಅವ ಮಂತ್ರಿ ಇದ್ದಾಗ ದೇವರಿಗೆ ದೊಡ್ಡ ಕಿರೀಟ ಕೊಡಕ್ಕೆ ಹೋಗಿದ್ದಂತ. ದೇವರಿಗೆ ಕಿರೀಟ ಕೊಡಕ್ಕಾದಾಗ ಆ ದೇವಸ್ಥಾನದಲ್ಲಿ ನಿನ್ನ ಕಿರೀಟನು ಬೇಡ, ನೀನು ಬೇಡ ಅಂದ್ರಂತ. ಯಾಕಂತ ಹೇಳಿದ್ರೆ ನಿನ್ನ ಹೆಸರಿನಿಂದ ಸಂಪತ್ತಿನಿಂದ ಕೊಟ್ಟು ನೀನು ನಿನ್ನ ಭಕ್ತಿಯನ್ನು ತೋರಿಸಬೇಡ ಅನ್ನುವಂಥದ್ದು ಹೇಳಿ ಕಳಿಸಿರ್ತಕ್ಕಂಥದ್ದು. ನಾವು ದುರ್ಗ ಶಿವನ ಪಂಚತಂತ್ರ ಕಥೆಗಳಿಂದಲೂ ಕೂಡ ನೋಡ್ತೀವಿ. ನಾವು ಒಡ್ಡಾರಾಧನೆ ಕಥೆ, ಶಿವಗುಂಡಾಚಾರ ಕಥೆಗಳ್ರಿ, ಅಲ್ಲಿಂದ ಬರ್ತದೆ. ಶ್ರೀಮಂತಿಕೆಗೆ ಯಾವತ್ತಿಗೂ ಬೆಲೆ ಕೊಟ್ಟಂದ್ರೆ ಇಲ್ಲಿ ಯಾವಾಗ ಇರ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳಿಗೆ, ಮಾನವೀಯ ಗುಣಗಳಿಗೆ ಮಾತ್ರ. ಹೀಗಾಗಿ ಯಾವ
ಏನು ಅಂತ ಹೇಳಿದ್ರೆ ಅವಾಗ ಅಂತಿರ್ತಾರೆ, ಅಲ್ಲಪ್ಪ ಪ್ರಾರಬ್ಧ ಕರ್ಮ ನಾನು ಇರ್ಬೇಕಾದ್ರೆ ಯಾರೇನು ಮಾಡೋದೈತಿ ಅಂತಿರ್ತಾರೆ. ಹೀಗಾಗಿ ಆ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಏನೈತಲ್ಲ ಯಾರನ್ನೂ ಬಿಡೋದಿಲ್ಲ. ಇರುವಂಥ ಸಂದರ್ಭದೊಳಗೆ ನಾನು ಎಷ್ಟೇ ಶ್ರೀಮಂತಿಕೆ ಐತಿ ಅಂದ್ರೂ ಕೂಡ ನಾನು ಪೂಜಾ ಭಕ್ತಿ ವಿಧಾನ ಗುರು ಸೇವೆ ಗುರುವಿನ ಪಾದ ಪೂಜೆ ಹೀಗೆಲ್ಲವನ್ನ ಮಾಡದೆ ಹೊರತು ಏನಾಗುತ್ತೆ ಅಂತ ಹೇಳಿದ್ರೆ ಈ ಪುಣ್ಯ ಅನ್ನುವಂಥದ್ದು ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ನಿರ್ಗುಣ ಶಿವಯೋಗಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಮಾನವ ಜನ್ಮಕ್ಕೆ ನಾವು ಬಂದ ಮೇಲೆ 6 ನಾಣ್ಯವನ್ನು ವಿಚಾರಿಸಿ ವಿಷಮ ಸಂಸಾರವನ್ನು ಕನಸೆಂದರೆ ಮಾನವರ್ತನ ಶಂಭುಲಿಂಗವನ್ನು ಒಲಿಸಿ ಗಂಭೀರ ಸುಖದವರಿಂದರುವ ಅಂತೇಳಿ ನಾವು ಯಾರು ಅಂತೇಳಿ ಮತ್ತೆ ತಿಳ್ಕೊಬೇಕ್ರಿ. ಮಾನವ ಜನ್ಮಕ್ಕೆ ಬಂದದ್ದ ನಾ ಯಾರಂತ ವಿಚಾರಿಸು ಅಂತೇಳಿ, ನಾ ಯಾರು ಅಂತ ತಿಳ್ಕೊಳಕ. ಹಂಗಂದ್ರೆ ನಾನು ಯಾರದರಿ ಅಂತ ಹೇಳಿದ್ರೆ ನನ್ನ ಹೆಸರು ಹೇಳಿಬಿಡ್ತೇವೆ. ಹಂಗೆ ಹೆಸರು ಹೇಳೋದಲ್ಲ. ನಾನು ಯಾರದರಿ ಅಂತ ಹೇಳಿದ್ರೆ ನಾನು ಪರಮಾತ್ಮನ ಸ್ವರೂಪನಿದ್ದೇನೆ, ಪರಮಾತ್ಮನಿದ್ದೇನೆ ಎನ್ನುವಂಥ ಭಾವನೆಯನ್ನು ಪುಣ್ಯ. ಹೀಗಾಗಿ ಹಾಗಾಗದೆ ಹೊರತು ಏನು ನಾವು ಸಿದ್ಧಿಯನ್ನು ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಗುರು ಸೇವೆಯನ್ನು ಮಾಡಿದವರು ಮಾತ್ರ ಸಾಧ್ಯ. ಅದಕ್ಕೆ ಹರಮನಿಂದಲೂ ಗುರು ಕಾಯುವಂತೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ತಂದೆ ತಾಯಿಯಾಗಿ ಗುರು ಯಾರು ಇಲ್ಲ. ಗುರು ಬಂಧನವ ಕಳೆವ. ನಾವು ಏನಾದರೂ ಮೋಕ್ಷ ಆಗೋದೈತಿ ಅಂತ ಹೇಳಿದ್ರೆ ಗುರುವಿನ ಪಾದಕ್ಕೆ ಅಡ್ಡು ಬಿದ್ದು ನಾವು ಅವನ ಹತ್ರ ಜ್ಞಾನವನ್ನು ಕಲಿತಾಗ ಮಾತ್ರ ಸಾಧ್ಯ. ಪುಣ್ಯ ಅನ್ನುವಂಥದ್ದಿಲ್ಲ ಅಂತ ಹೇಳಿದ್ರೆ ಯಾವ ಕಾಲಕ್ಕೂ ಕೂಡ ಮಾನವ ಜನ್ಮದ ಶ್ರೇಷ್ಠತೆ ಅರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವುದರ ಮೂಲಕವಾಗಿ ಇವತ್ತಿನ ಕಾರ್ತಿಕ ಮಾಸದ ಎಲ್ಲ ಈ ಒಂದು ಆಚರಣೆಯ ಸಂದರ್ಭದೊಳಗೆ ತಾವೆಲ್ಲ ಭಾಗಿಗಳಾಗಿದ್ದೀರಾ. ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಪೂಜ್ಯರ ಪಾದಗಳಿಗೆ ಹಣೆ ಮಾಡಿದು ನನ್ನ 4 ವಿಚಾರಗಳನ್ನು ಮುಕ್ತಾಯ